ನಾನು ಕಾಂಗ್ರೆಸ್ಸಿನ ಮುಖಂಡರಿಗೆ ಹೇಳ್ತೀನಿ, ಮುಖ್ಯಮಂತ್ರಿ ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡ್ತೀವಿ. ನಾವೆಲ್ಲರೂ ಸಂಘ ಪರಿವಾರದ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಪಾಲ್ಗೊಳ್ತೀವಿ, ಇಡೀ ಕುಟುಂಬ ಪಾಲ್ಗೊಳ್ತಾರೆ. ಆದರೆ ನಿನ್ನಿಂದ ನೀತಿ ಪಾರ್ಟಿ ಎಳ್ಸಂದು ಪಾಲ್ಗೊಳ್ಳೋ ಅವಶ್ಯಕತೆ ಇಲ್ಲ, ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೀವಿ. ಅಲ್ಲಿ ಬೌದ್ಧಿಕ ಮಾಡ್ತಾರೆ. ಬೌದ್ಧಿಕ ಅಂದರೆ ನಿಮ್ಗೆ ಅರ್ಥ ಇದೆಯಾ? ಇವರಿಗೆ ಆ ಮಂತ್ರದಂಡ ಅದು ದೊಣ್ಣೆ ಅಲ್ಲ, ತಪ್ಪು ಮಾಡಿದವ್ರನ್ನ ತಿದ್ದಿ ಸರಿದಾರಿಗೆ ತರ್ತಕ್ಕಂಥ ಕೆಲಸನೇ ಅದು ದಂಡ. ನಿಮಗೆ ಮಚ್ಚು, ತಲವಾರು, ಲಾಂಗು, ಚಾಕು, ಚೂರಿ, ಈ ಬಾಂಬ್ಗಳು ಮಾಡ್ತಾರಲ್ಲ, ಅವರು ನಿಮಗೆ ದೇಶ ಪ್ರೇಮಿಗಳು. ತಪ್ಪು ಮಾಡಿದವರು ದೇಶದ್ರೋಹಿಗಳು ನಿಮಗೆ ದೇಶ ಪ್ರೇಮಿಗಳಾಗಿ ಕಾಣ್ತಾರೆ. ಆದರೆ ಸಂಘ ಪರಿವಾರ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ನಿನ್ನಿಂದ ಯಾರೋ ಒಬ್ಬ ದೊಡ್ಡ ಮನುಷ್ಯನಿಂದ ಹೇಳ್ಸಿನ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಹೌದು, ನಾವಷ್ಟೇ ಅಲ್ಲ, ನಮ್ಮ ಕುಟುಂಬ ಸದಸ್ಯರು ಪಾಲ್ಗೊಳ್ತೀವಿ. ನಾವಷ್ಟೇ ಅಲ್ಲ, ಆ ಬೌದ್ಧಿಕದಲ್ಲಿ ಪಾಲ್ಗೊಳ್ತೀವಿ. ಆ ಬೌದ್ಧಿಕ ಅದನ್ನು ಅವ್ರು ಪಾಲ್ಗೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ. ಬಹುಶಃ ಇದೇ ರೀತಿ ನಡವಳಿಕೆ ಮುಂದಾದರೆ ನಿಮ್ಮ ಮನೆ ಮುಂದೆ ಪಥ ಸಂಚಲನ ಮಾಡುವ ಯಾರ ಅಪ್ಪನ ಮನೆ ಆಸ್ತಿಯಲ್ಲಿ ಇದು ಈ ರಾಜ್ಯ ಕರ್ನಾಟಕ ರಾಜ್ಯ 6.5 ಕೋಟಿ ಜನರ ಆಸ್ತಿ ಇದು. ತಾತ್ಕಾಲಿಕ ನೀವು ಅಧಿಕಾರಕ್ಕೆ ಬಂದಿರಿ, ಬೇಕಾಬಿಟ್ಟು ಮನಸ್ಸೇ ಇಚ್ಛೆ ಮಾತಾಡಿದರೆ ಅದ್ರ ದುಷ್ಪರಿಣಾಮ ಎದುರಿಸಬೇಕಾಗತ್ತೆ. ನಿಮ್ಮ ಆದೇಶಗಳಿಗೆ ಯಾವುದೇ ಕಿಮ್ಮತ್ತಿಲ್ಲ. ಮುಂದೆ ಅಧಿಕಾರಕ್ಕೆ ಬಂದರೆ ನೀವು ಮಾಡಿದಂಥ ಎಲ್ಲ ಆದೇಶಗಳನ್ನ ವಾಪಸ್ ಕೊಡ್ತೀವಿ. ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಏನು ಹೇಳಿದಲ್ಲ, ಪರ್ಸೆಂಟೇಜ್ 60-70% ಕಮಿಷನ್ ಸರ್ಕಾರ. ಎಲ್ಲ ಶಾಸಕರು ಈ ಸರ್ಕಾರ ಟೋಟಲಿ ಸಾಮೂಹಿಕ ಭ್ರಷ್ಟಾಚಾರ ಪಾಲ್ಗೊಂಡಿದೆ. ಹಣ ಬಿಡುಗಡೆ ಮಾಡಿ ರಾಜ್ಯಪಾಲರಿಗೆ ಪತ್ರ ಬರ್ತೀವಿ ಅಂತೇಳಿ ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಈ ಸರ್ಕಾರ ವಜಾ ಮಾಡಬೇಕು ರಾಜ್ಯಪಾಲರಿಗೆ ಅಂತೇಳಿ ಒತ್ತಾಯ ಮಾಡ್ತೀನಿ. ನೋಡೋಣ, ಅನೇಕ ಬಾರಿ ಗುತ್ತಿಗೆದಾರ ಜೊತೆ ಗುತ್ತಿಗೆದಾರರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದಾರೆ. 10 ಬಾರಿ ಮನವಿ ಕೊಟ್ಟರು ಸಕಾರಾತ್ಮಕ ಸ್ಪಂದನೆ ಮಾಡಿಲ್ಲ. ಕೇವಲ ಮನವಿ ತಗೊಳ್ಳೋದು, ಭರವಸೆ ಕೊಟ್ಟು ಕಳಿಸೋದು. LOCಯಲ್ಲಿ ಬಿಡುಗಡೆ ಮಾಡಿದ್ದಾರೆ, ಪರ್ಸೆಂಟೇಜಲ್ಲಿ ನಿಂತಿದೆ. ಸುಮ್ಮನೆ ನಾಮಕೋಸ್ಕರ ಮೀಟಿಂಗ್ ಮಾಡಿರಾಗುತ್ತಾ? ಅಷ್ಟೇ ಅವ್ರು ಏನು ಕಾಮಗಾರಿಗಳು ಮಾಡಿದಾರಲ್ಲ, ಈ ಹೊಸ ಕಾಮಗಾರಿ ಅಂತೂ ಮಾಡೋಕ್ಕಾಗೋದೇ ಇಲ್ಲ. ಈಗ ಹಿಂದೆ ನಡೆದಂಥ ಕಾಮಗಾರಿ ಹಣ ಬಿಡುಗಡೆ ಮಾಡಿರಿ ಮೊದಲು. ಸುಮ್ಮನೆ ನಾಮಕೋಸ್ಕರ ಮೀಟಿಂಗ್ ಕರಿತೀನಿ ಅಂತ ಹೇಳ್ತೀನಿ ನಾನು.